ಮಲ್ಕೊಂಡಿದ್ದಾಗ ನಮಗೆ ಮಿರರ್ ಆಪೋಸಿಟ್ ಬರಬಾರ್ದು. ಆದ್ರೆ ಅದ್ರ ಕಾನ್ಸೆಪ್ಟ್ ಏನಂದ್ರೆ ಮಿರರ್ ಕಾಣಿಸಿದ ತಕ್ಷಣ ನಂಗೆ ತೊಂದರೆ ಆಗ್ಬಿಡುತ್ತೆ ಅಂತಲ್ಲ. ಯಾವುದೇ ಲೈಟಿಂಗ್ಸ್ ಏನಾಗುತ್ತೆ ಆ ಕನ್ನಡಿಗೆ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ, ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲೂ ಜಾಗ ವೇಸ್ಟ್ ಮಾಡಿದೆ. ಉತ್ತರದಲ್ಲಿ ಕೂಡ ಒಂದು ಕಿಟಕಿ ಕೊಟ್ಟಿದ್ದೀವಿ, ಯಾಕಂದ್ರೆ ಉತ್ತರ ನನಗೆ ಕುಬೇರನ್ ಮೂಲೆ, ಲಕ್ಷ್ಮಿ ದಿಕ್ಕು, ನನಗೆ ಈ ಕಡೆಯಿಂದನೂ ಗಾಳಿ ಬೆಳಕು ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಲ್ಲೂ ಕೂಡ ನೋಡಿ ಇಡೀ ಮನೇಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬೆಳಕು ಚೆನ್ನಾಗಿದೆ. ಸ್ನಾನ ಮಾಡುವಾಗ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಬೇಕು. ಇಲ್ಲಿ ದಕ್ಷಿಣಕ್ಕೆ ಬೆನ್ನು ಮಾಡಿಕೊಂಡು ನಾವು ಶೌಚಾಲಯಗಳನ್ನ ಯೂಸ್ ಮಾಡಬೇಕು. ಮನೆಗೆ ಒಳ್ಳೆ ಎಂಟ್ರೆನ್ಸ್ ಇದ್ರೆ ಮನೆಗೆ ಹೋದ್ಮೇಲೆ ಒಳ್ಳೇದಾಗುತ್ತೆ. ಒಂದು ವಾಯುವ್ಯದಿಂದ 3 ಅಥವಾ 4ನೇ ಭಾಗದಲ್ಲಿ ಡೋರ್ ಬರಬೇಕು, ಅಥವಾ ಡೆಡ್ ಎಂಡ್ ಈಶಾನ್ಯದಲ್ಲಿ ಬರಬೇಕು. ಉಚ್ಚ ಸ್ಥಾನ ಅಂತ ಕರಿತೀವಿ. ಈ ಕೆಳಗಡೆ ಮನೆದು ಉತ್ತರ ಈಶಾನ್ಯದಲ್ಲಿ ಬಾಗಲ್ನ ಇಟ್ಟಿದೀವಿ. ಉತ್ತರ ಈಶಾನ್ಯದಿಂದ ನಾವು ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನ ಗುರುಜಿ, ಒಳಗಡೆ ಬರ್ತಾ ಇದ್ದ ಹಾಗೆ ಇಲ್ಲಿ ನಮ್ಗೆ ಅಡುಗೆ ಮನೆ ಕಾಣ್ತಾ ಇದೆ. ಈ ಅಡುಗೆ ಮನೆನೂ ಕೂಡ ಈ ಮನೆ ದಿಕ್ಕಲ್ಲಿ ತಗೊಂಡ್ರೆ ಇದು ಆಗ್ನೇಯ ದಿಕ್ಕ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳಗಡೆ ಬಂದ ತಕ್ಷಣ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇದೆಯಾ ನೋಡಿ. ಎಲ್ಲೂ ಕೂಡ ನಾವು ಮುಖ್ಯವಾಗಿ ಡಾರ್ಕ್ ಕಲರ್ ಬರ್ಸಿಲ್ಲಮ್ಮ, ತುಂಬಾ ಕಾಮ್ ಕಲರ್ಸ್. ಇದನ್ನ ನಾವು ಐವರಿ ಕಲರ್ ಅಂತ ಕರಿತೀವಿ. ಇದಕ್ಕೊಂದು ಕೋಡ್ ಇರುತ್ತೆ. ಆ ಕೋಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಬಣ್ಣಕ್ಕೆ. ಅಂದ್ರೆ ನಾವು ಯಾವುದೇ ಲೈಟಿಂಗ್ಸ್ ಹಾಕ್ದಾಗ ಆ ಬಣ್ಣ ಅಂದ್ರೆ ಆ ಲೈಟಿಂಗ್ ನ ಅಬ್ಸರ್ವ್ ಮಾಡ್ಕೊಬಿಡುತ್ತೆ, ವಾಪಸ್ ಕೊಡಲ್ಲ ನಮ್ಗೆ. ಯಾವತ್ತು ಬಣ್ಣಗಳಿಗೆ ಅಂದ್ರೆ ನಾನು ಮೂಡ್ ಅಂತ ಕರಿತೀವಿ ನಾವು. ಅಂದ್ರೆ ನಾನು ಯಾವ ಟೈಮಲ್ಲಿ ಸಂಜೆ ಹೊತ್ತಿರ್ತೀನ, ಬೆಳಿಗ್ಗೆ ಹೊತ್ತಿರ್ತೀನ, ಸಂಜೆ ಹೊತ್ತಿರ್ತೀನ, ನನ್ನ ಮೂಡ್ಗೆ ಕಲರ್ಸ್ಗಳು ಸಪೋರ್ಟ್ ಮಾಡಬೇಕು ಅಂತ. ಈಗ ಸಾಮಾನ್ಯವಾಗಿ ನೀವು ಅದ್ರ ಹೋಟೆಲ್ಗಳು ಉಳ್ಕೊಳಕ್ ಹೋದಂತ ಸಂದರ್ಭದಲ್ಲಿ ತುಂಬಾ ಡಿಮ್ ಲೈಟ್ಸ್ಗಳನ್ನ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಯಾಕೆ ಹಾಕಿರ್ತಾರೆ ಅವರು ಅಂತಂದ್ರೆ ಇಲ್ಲಿ ಬಂದಾಗ ಅವ್ರಿಗೆ ವರ್ಕ್ ಕೆಲಸ ಅದು ಇದು ಮಾಡೋದ್ ಬಿಟ್ಟು ಆರಾಮಾಗಿ ವಿಶ್ರಾಂತಿ ಮಾಡ್ಲಿ ಅವರು ಅಂತ. ಕೆಲವೊಂದು ಬಣ್ಣಗಳು ಕೂಡ ನಮ್ಮ ಪ್ರಭಾವ. ಹೌದೌದೌದೌದೌದು, ತುಂಬಾ ಇಂಪಾರ್ಟೆಂಟ್. ಅದೇ ತರ ಈ ಬಣ್ಣ ಹಾಕ್ದಾಗ ಏನಾಗುತ್ತೆ, ನೀವು ಯಾವ ಕಲರ್ನ ಹಾಕ್ತಿರೋ ಅದಕ್ಕೆ ಈ ಬಣ್ಣ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಮ್ಮ. ಒಂದು ಚಿಕ್ಕ ಫ್ಯಾಮಿಲಿ ಉಳ್ಕೊಳಕ್ಕೆ ಎಲ್ಲ ಇರಬೇಕು, ಒಂದು ಚಿಕ್ಕದಾಗಿರ್ಬೇಕು ಅಂತೇಳಿ ಇದು ಅಡಿಗೆ ಮನೆ. ಸೌತ್ ಈಸ್ಟ್ ಅಲ್ಲಿ ಇದೆ, ಆಯ್ತಾ? ಆಗ್ನೇಯ ದಿಕ್ಕಲ್ಲಿದೆ. ಮತ್ತೆ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲೊಂದು ವೆಂಟಿಲೇಷನ್ ಸ್ಪೇಸ್ ಕೊಟ್ಟಿದೀವಿ, ಗಾಳಿ ಬೆಳಕು ಬೇಕು. ತುಂಬಾ ಜನ ಇದನ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಯಾವಾಗಲೂ ಕ್ರಾಸ್ ವೆಂಟಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಇಲ್ಲಿ ಒಂದು ಕಿಟಕಿ ಕೂಡ ನಾವು ಕೊಟ್ಟಿದ್ದೀವಿ. ನಾವು ತುಂಬಾ ಜನ ಸಿಂಕ್ ನಾವು ಇಲ್ಲಿ ನೋಡಿರ್ತೀವಿ, ಕರೆಕ್ಟ್. ಇಲ್ಲಿ ಹೆಚ್ಚಾಗಿ ನೋಡಲ್ಲ ಇತ್ತೀಚೆಗೆ. ಹೌದು ನೋಡಮ್ಮ, ಇದು ಫೈರ್ ಝೋನ್. ದಕ್ಷಿಣ ದಿಕ್ಕನ್ನ ನಾವು ಯಾವಾಗ್ಲೂ ಫೈರ್ ಝೋನ್, ಅಗ್ನಿ ಮೂಲೆ ಅಂತ ಕರಿತೀವಿ. ಈ ಅಗ್ನಿ ಮೂಲೆ ಆಗ್ನೇಯದಿಂದ ದಕ್ಷಿಣದವರೆಗೂ ಇಟ್ ಇಸ್ ಎ ಫೈರ್ ಎಲಿಮೆಂಟ್ ಝೋನ್. ಈ ದಿಕ್ಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಷ್ಟು ಯುಟಿಲಿಟಿನ ಬಳಸ್ತಿರೋ ಆಪೋಸಿಟ್ ರಿಯಾಕ್ಷನ್ ಆಯ್ತು. ಅಗ್ನಿ ರಜಕದಲ್ಲಿ ನೀರು ಬಂತು. ಮತ್ತೆ ನಾನು ಕೆಲಸ ಮಾಡುವಾಗ ಏನ್ ಮಾಡ್ತೀನಿ, ದಕ್ಷಿಣಾಭಿಮುಖವಾಗಿ ಮಾಡ್ತೀನಿ. ನಾವು ಯಾವುದೇ ಕೆಲಸ, ಅಡಿಗೆ, ಪಾತ್ರೆ ತೊಳೆಯೋದು ಯಮನ್ ದಿಕ್ಕಿಗೆ ಮಾಡಬಾರ್ದು. ಮತ್ತೆ ಆಪೋಸಿಟ್ ರಿಯಾಕ್ಷನ್ ಆಗುತ್ತೆ, ಅಗ್ನಿ ಮತ್ತು ಜಲ. ಅದರಿಂದ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದು. ಇಲ್ಲಿ ಎಷ್ಟು ಟ್ಯಾಪ್ ಯೂಸ್ ಮಾಡ್ತೀವಿ, ಇಟ್ ಇಸ್ ಎ ಲಕ್ಷ್ಮಿ ದಿಕ್ಕು. ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಅಂದ್ರೆ ಅಷ್ಟೇ ಬೇಗ ಎಷ್ಟೇ ಸಂಪಾದನೆ ಮಾಡಿದ್ರು ಖರ್ಚಾಗೋದು, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ ಬರುವಂಥದ್ದು. ಮತ್ತೆ ಶಾರ್ಟ್ ಟೆಂಪರ್. ಈಗ ನೀವು ಕಲ್ ಮೇಲೆ ನೀರ್ ಹಾಕಿದ್ರೆ ಹೆಂಗೆ ಸೌಂಡ್ ಬರುತ್ತೋ ಅದೇ ತರ ಬೇಗ ಉದ್ರೇಕ, ಕೋಪ, ಕಾನ್ಸಂಟ್ರೇಷನ್ ವೀಕ್ ಆಗುವಂತ ಸಮಸ್ಯೆ. ನಾವೇನ್ ಮಾಡ್ತೀವಿ, ಇಲ್ಲಿ ಅಡಿಗೆ ಮಾಡ್ತೀವಿ, ಈಸಿಯಾಗಿ ಹ್ಯಾಂಡ್ ವಾಶ್ ಮಾಡಕ್ಕಾಗತ್ತೆ ಅಂತ ಮಾಡ್ತೀವಿ. ಎಲ್ಲವನ್ನ ಈಸಿ ಮಾಡಬಾರ್ದು. ನಾವ್ ಇಲ್ಲಿ ಈ ಅಡಿಗೆ ಏರಿಯಾಕ್ಕೆ ಈಶಾನ್ಯ ಅಂತ ಕರಿತೀವಿ. ಆದ್ರೆ ಕಾನ್ಸೆಪ್ಟ್ ಇದು ಅಡಿಗೆ ಮನೆಯ ಈಶಾನ್ಯ ಅಂತ ಅಲ್ಲ. ಇದರ ಕಾನ್ಸೆಪ್ಟ್ ಏನಂದ್ರೆ ನಿಯರ್ ಟು ಪೂರ್ವ ಅಂತ. ಯಾಕಂದ್ರೆ ನಿಯರ್ ಟು ಪೂರ್ವ ಇಟ್ ಇಸ್ ಎ ವುಡ್ ಝೋನ್. ನೀರು ಮರಕ್ಕೆ ಸಹಾಯ ಮಾಡುತ್ತೆ ಅಂತ. ಅದಕ್ಕೆ ಪೂರ್ವಕ್ಕೆ ಎಷ್ಟು ಹತ್ರ ಆಗಿರುತ್ತೋ ನಾನು ಸೂರ್ಯನ ಕಡೆಗೆ ಮುಖ ಮಾಡಿ ಪಾತ್ರೆಯನ್ನ ತೊಳೆಯೋದ್ರಿಂದ ನನಗೆ ಆಯಾಸ ಆಗಲ್ಲ. ಸೇ ಪಾಸಿಟಿವಿಟಿ. ಅದಕ್ಕೋಸ್ಕರ ಯಾವಾಗ್ಲೂ ಪೂರ್ವದಲ್ಲಿ ಒಂದು ಕಿಟಕಿ ಇರಬೇಕು, ಈಶಾನ್ಯದಲ್ಲಿ ಇರಬೇಕು, ಕ್ರಾಸ್ ವೆಂಟಿಲೇಷನ್ ಇರಬೇಕು ಅಂತ ನಾವ್ ಹೇಳ್ತೀವಿ. ಅದಕ್ಕೋಸ್ಕರ ಇದನ್ನ ನಾವು ಸೌತ್ ಈಸ್ಟ್ ಅಲ್ಲಿ ಅಡಿಗೆ ಮನೆಯನ್ನ ಅಡಿಗೆ ಮನೆ ಇಂಟೀರಿಯರ್ ಬಳಸಿರೋ ಬಣ್ಣನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆಪೋಸಿಟ್ ಕಲರ್ಗಳು ಬಳಸಬಾರದು. ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇಲ್ಲಿ ಬಳಸಿರೋದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಬಣ್ಣಗಳ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ಎಪಿಸೋಡ್ ಆಗ್ಬಿಡುತ್ತೆ. ಇದು ಬಂದು ನಿಮಗೆ ನಿಯರ್ ಟು ರೆಡ್ ಫ್ಯಾಮಿಲಿ ಅಂತ.
ಸರಿ ಸೌತ್ ಈಸ್ಟ್ ಅಲ್ಲಿ ಬಂದು ರೆಡ್ ಕಲರ್, ಕರೆಕ್ಟ್ ಅಲ್ವಾ? ಈ ರೆಡ್ಗೆ ನಿಯರೆಸ್ಟ್ ಬಣ್ಣಗಳನ್ನ ಬಳಸೋದ್ರಿಂದ ಅಥವಾ ಗ್ರೀನ್ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕ್ರಿಯೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮರದಿಂದ ಅಗ್ನಿ ಉತ್ಪತ್ತಿ, ಅಂದ್ರೆ ಮರ ಅಗ್ನಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಮರ ಈಸ್ ಗ್ರೀನರಿ, ಅದಕ್ಕೆ ನಾವು ಇಲ್ಲಿ ಗ್ರೀನ್ ಕೂಡ ಬಳಸ್ಬೋದು, ಮತ್ತೆ ರೆಡ್ಗೆ ನಿಯರೆಸ್ಟ್ ಬಣ್ಣ ಕೂಡ ನಾವು ಬಳಸ್ಬೋದು. ಲ್ಯಾವೆಂಡರು, ಪಿಂಕ್ ಶೇಡು, ಬ್ಲೂ ಲ್ಯಾವೆಂಡರ್ ಬಳಸಬಾರ್ದು, ನಿಯರ್ ಟು ಪಿಂಕ್ ಶೇಡು ಅಥವಾ ರೆಡ್ಗೆ ನಿಯರೆಸ್ಟ್ ಬಳಸ್ಬೋದು. ನೋಡಿ ಇಲ್ಲಿ ಇನ್ನೊಂದೇನಂದ್ರೆ ಇದನ್ನ ಮಾಡಿದ್ದು ವಿಜಯ್ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಆತ್ಮೀಯರು. ಇಟ್ ಈಸ್ ವೆರಿ ಗುಡ್ ಪರ್ಸನ್. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನಮಗೆ ಇಂಟೀರಿಯರ್ ಮಾಡಿಕೊಟ್ರು. ಇಲ್ಲಿ ಆಕ್ಚುಲಿ ಕ್ರೀಮ್ ಇಲ್ಲಿ ಬಂದು ಇದು ಇಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಉಪಯೋಗಿಸುವಾಗ ಏನಾಗುತ್ತೆ, ಈ ಕಲರ್ ಇಲ್ಲಿ ಬಂದ್ರೆ ಕೊಳೆ ಆಗುವಂಥದ್ದು, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಉಲ್ಟಾ ಮಾಡಿದ್ವಿ. ಇಲ್ಲಿರ್ಲಿ, ಇದು ಕೆಳಗಡೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಡಾರ್ಕ್ ಇರೋದ್ರಿಂದ ಬೇಗ ಕೊಳೆ ಕಾಣಿಸೋದಿಲ್ಲ. ಅಂದ್ರೆ ನಾವೇನ್ ಯೋಚನೆ ಮಾಡ್ಬೇಕಂದ್ರೆ ಉಪಯೋಗಿಸೋರು ಕೂಡ ಅದು ಫ್ರೆಂಡ್ಲಿ ಇರಬೇಕು. ನಾವೇನೋ ಚೆನ್ನಾಗಿ ಕಾಣಲಿ ಅಂತ ಎಲ್ಲ ವೈಡೆ ಮಾಡ್ಬಿಟ್ಟು ಪಾಪ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಬಂದ ತಕ್ಷಣ ಚೆನ್ನಾಗಿ ಕಾಣದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಆ ಉದ್ದೇಶಕ್ಕೆ ಇಲ್ಲಿ ಕೊಟ್ಟಿದ್ದು. ಇಟ್ ಇಸ್ ನಿಯರ್ ಟು ರೆಡ್ ಫ್ಯಾಮಿಲಿ, ಅದರಿಂದ ಈ ಕಲರ್ ಬಳಸಿ. ಇದರಿಂದ ಏನಾಗುತ್ತೆ, ನಿಮಗೆ ಬಂದ ತಕ್ಷಣ ಫೀಲಿಂಗ್ ಹ್ಯಾಪಿ, ಖುಷಿ ಕೊಡುತ್ತೆ ಕೆಲಸ ಮಾಡ್ಲಿಕ್ಕೆ. ಅದರಿಂದ ಬಣ್ಣ ನೋಡಿದ ತಕ್ಷಣ ಅದಕ್ಕೋಸ್ಕರ ಇಲ್ಲಿ ನಾವು ಈ ಕಲರ್ನ ಬಳಸಿದ್ವಿ. ಸರಿ ಗುರುಜಿ. ಇನ್ನ ರೂಮ್ ಅಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡಿ, ನಾವು ಇಷ್ಟೇ ಜಾಗದಲ್ಲಿ ಎಲ್ಲೂ ಜಾಗ ವೇಸ್ಟ್ ಮಾಡಿದ್ರೆ ಉತ್ತರದಲ್ಲಿ ಕೂಡ ಒಂದು ಕಿಟಕಿ ಕೊಟ್ಟಿದ್ದೀವಿ. ಯಾಕಂದ್ರೆ ಉತ್ತರ ನನಗೆ ಕುಬೇರನ್ ಮೂಲೆ, ಲಕ್ಷ್ಮಿ ದಿಕ್ಕು, ನನಗೆ ಈ ಕಡೆಯಿಂದನೂ ಗಾಳಿ ಬೆಳಕು ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಲ್ಲೂ ಕೂಡ ನೋಡಿ, ಇಡೀ ಮನೇಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಬೆಳಕು ಚೆನ್ನಾಗಿದೆ. ಗುರುಜಿ, ನೀವು ಉತ್ತರ ದಿಕ್ಕನ್ನ ಕುಬೇರ ದಿಕ್ಕು ಅಂತ ಹೇಳಿದ್ರೆ ಕರೆಕ್ಟ್ ಅಮ್ಮ. ನಾವ್ ಅನ್ಕೊಂಡಿರೋದು ನೈಋತ್ಯನ ಕುಬೇರ ದಿಕ್ಕು ಅಂತ. ಇಲ್ಲ, ಅದು ನಿವೃತ್ತಿ ದಿಕ್ಕು, ಕುಬೇರನ್ ಮೂಲೆ ಇಲ್ಲ. ದಂಪತಿಗಳು ಮಲ್ಕೋತಾರಮ್ಮ, ಅಲ್ಲಿ ದುಡ್ಡು ಇಡ್ತಾರೆ. ಆಡು ಭಾಷೆಯಲ್ಲಿ ಕುಬೇರ ಆಗೋಯ್ತು. ಬಟ್ ಎಲ್ಲಾ ದಿಕ್ಕಲ್ಲೂ ಡಬಲ್ ಎಂಟ್ರೆನ್ಸ್ ಇರ್ತದೆ. ಅಂದ್ರೆ ಒಂದ್ ಕಡೆ ಎಂಟ್ರೆನ್ಸ್ ಇದ್ರೆ ಒಂದ್ ಕಡೆ ಇರಲ್ಲ. ಬಟ್ ನೈಋತ್ಯದಲ್ಲಿ ಎರಡೂ ಕಡೆ ಎಂಟ್ರೆನ್ಸ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಯಾವ್ದೇ ಕಡೆಯಿಂದ ಬಂದ್ರು ಇಟ್ ಇಸ್ ನೀಚ ಸ್ಥಾನ. ಅದಕ್ಕೋಸ್ಕರ ಸೇಫೆಸ್ಟ್ ಜಾಗ ಅದು. ಅಲ್ಲಿ ಇಟ್ಕೊಂಡ್ರೆ ತುಂಬಾ ಸೇಫ್ಟಿ ಇರುತ್ತೆ ಅನ್ನುವಂಥ ಉದ್ದೇಶದಿಂದ ಅದನ್ನ ಕುಬೇರನ್ ಮೂಲೆ ಅಂತ ಕರೆದಿದ್ವಿ. ಆದ್ರೆ ಕುಬೇರ ಬಂದು ನಾರ್ತ್. ಇನ್ನ ಗುರುಜಿ, ಹಾಲ್ ಅಲ್ಲಿ ಇದೊಂದು ರೂಮ್ ಇದೆ. ಇದು ಸೌತ್ ವೆಸ್ಟ್ ಅಮ್ಮ. ಅಂದ್ರೆ ನಾವೇನು ನೈಋತ್ಯ ಮೂಲೆ ಅಂತ ಕರಿತೀವಿ. ನೈಋತ್ಯ ಮೂಲೆಗೆ ನಾವು ಎಂಟ್ರಿ ಕೊಟ್ಟಿದೀವಿ. ಈಗ ನೈಋತ್ಯ ಮೂಲೆಗೆ ಬಂದ ತಕ್ಷಣ ನಿಮ್ಗೆ ಒಂದು ಸ್ಪೇಸ್ ನೋಡಿ. ಈ ಏರಿಯಾ ನಾವು ಯಾಕೆ ಕೊಟ್ಟಿದೀವಿ ಅಂತಂದ್ರೆ ಇಟ್ ಇಸ್ ಎ ಟಿವಿ ಯೂನಿಟ್. ಆ ಏರಿಯಾ ಚಿಕ್ಕದಿರೋದ್ರಿಂದ ಅವ್ರು ಬಂದು ಸ್ವಲ್ಪ ಸ್ಟ್ರೈನ್ ಆಗಿರ್ತಾರೆ, ಸ್ವಲ್ಪ ಕುತ್ಕೊಂಡು ಟಿವಿ ನೋಡ್ಲಿಕ್ಕೆ ಕೂಡ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಇಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಜಾಗನ ಓಪನ್ ಬಿಟ್ಟಿದೀವಿ. ಇವರು ಈಸ್ಟಿಗೆ ತಲೆ ಹಾಕೋತಾರೆ, ಇಲ್ಲಿ ಪೂರ್ವಕ್ಕೆ ತಲೆ ಹಾಕೋಬೇಕು. ಇಲ್ಲೊಂದು ಪ್ಯಾನಲ್ ಬರುತ್ತೆ, ವುಡ್ ಪ್ಯಾನಲ್ ಬರುತ್ತೆ. ಈ ಜಾಗ, ಈ ಸ್ಪೇಸ್ ಏನಿದೆಯಲ್ಲ ಬೀಮ್ ಕೆಳಗಡೆ, ಇದನ್ನ ಕಂಪ್ಲೀಟ್ ಎಲ್ಲೂ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇದಕ್ಕೊಂದು ವುಡ್ ಪ್ಯಾನಲ್ ಬರುತ್ತೆ. ಇಲ್ಲಿ ಪೂರ್ವಕ್ಕೆ ತಲೆ ಹಾಕೋತಾರೆ, ಪೂರ್ವಕ್ಕೆ ತಲೆ ಹಾಕೋತಾರೆ. ಆಕ್ಚುಲಿ ಇಲ್ಲಿ ಕಿಟಕಿ ಕೂಡ ತುಂಬಾ ಒಳ್ಳೇದು. ನಮ್ಮೆಲ್ಲ ವೀಕ್ಷಕರಿಗೂ ಏನ್ ಹೇಳ್ತೀನಿ ಅಂದ್ರೆ ಸೌತ್ ಕಿಟಕಿ ಇಟ್ ಈಸ್ ವೆರಿ ಗುಡ್. ಏನಕ್ಕೆ ಅಂದ್ರೆ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಕ್ರಾಸ್ ವೆಂಟಿಲೇಷನ್ ಅಂತ. ಬಟ್ ನಾವು ಇಲ್ಲಿ ಯಾಕೆ ಕ್ಲೋಸ್ ಮಾಡಿದೀವಿ ಅಂದ್ರೆ ಇದು ಗ್ರೌಂಡ್ ಫ್ಲೋರ್. ಸೌತ್ ಅಲ್ಲಿ ಈಸಿ ಆಕ್ಸೆಸ್ ಇರುತ್ತೆ. ಅವ್ರು ಒಳಗಡೆ ಬರುವಂತದ್ದು ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಮಲಗಿರ್ತಾರೆ. ಆ ಟೈಮಲ್ಲಿ ಏನಾದ್ರು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಸೌತ್ ವಾಲ್ ಫುಲ್ ಕ್ಲೋಸ್ ಮಾಡಿದೀವಿ ಅಲ್ವಾ. ಅದಾದ್ಮೇಲೆ ನಾವೇನ್ ಮಾಡಿದೀವಿ ಅಂತಂದ್ರೆ ವಾಲ್ಡ್ರೋಬ್ ನೋಡಿ. ಬಾಡಿಗೆ ಮನೆ ಇದ್ರು ಯಾರಿಗೂ ವೇಸ್ಟ್ ಆಗಬಾರ್ದು ಜಾಗ, ಕಂಪ್ಲೀಟ್ ಆಗಿ ಯೂಸ್ ಮಾಡಬೇಕು. ಮತ್ತೆ ಇಲ್ಲೂ ಕೂಡ ನಾವೇನ್ ಮಾಡಿದೀವಿ, ಮಿರರ್. ಸಾಮಾನ್ಯವಾಗಿ ಏನಾಗುತ್ತೆ, ಮಿರರ್ ಬೇಕು. ಮಿರರ್ ಬಂದಾಗ ಏನಾಗುತ್ತೆ, ಮಲ್ಕೊಂಡಿದ್ದಾಗ ನಮಗೆ ಮಿರರ್ ಆಪೋಸಿಟ್ ಬರಬಾರ್ದು, ಕಾಣಿಸ್ಬಾರ್ದು. ಕರೆಕ್ಟ್ ಅಲ್ವಾ? ಆದ್ರೆ ಅದ್ರ ಕಾನ್ಸೆಪ್ಟ್ ಏನಂದ್ರೆ ಮಿರರ್ ಕಾಣಿಸಿದ ತಕ್ಷಣ ನಂಗೆ ತೊಂದರೆ ಆಗ್ಬಿಡುತ್ತೆ ಅಂತಲ್ಲ. ನೀವು ನಿದ್ದೆ ಮಾಡ್ತಿರ್ತೀರಾ, ಇಲ್ಲಿ ಮಿರರ್ ಇರುತ್ತೆ. ನೀವು ಸಂಜೆ ರಾತ್ರಿ ಹೊತ್ತು ಮಲಗಿದ್ದಾಗ ಏನಕ್ಕೋ ಹೇಳ್ತೀರಿ, ಲೈಟ್ ಹಾಕಿದಾಗ ನಿಮ್ಮ ಛಾಯೆ ಅದ್ರಲ್ಲಿ ಕಂಡು ಕಾನ್ಶಿಯಸ್ ಅಲ್ಲಿ ಗಾಬರಿ ಆಗುವಂಥದ್ದು ಇರುತ್ತೆ. ಎರಡನೇದು ಬಂದು ನನ್ನ ಡೀಪ್ ಸ್ಲೀಪ್ ಇದ್ದಾಗ ನನ್ನ ಕಣ್ಣಿಗೆ ಯಾವುದೂ ಐ ರಿಫ್ಲೆಕ್ಷನ್ಸ್ ಬೀಳಬಾರ್ದು. ಈಗ ಎಕ್ಸಾಂಪಲ್, ನೀವು ಮಧ್ಯರಾತ್ರಿ 3 ಗಂಟೆಲಿ ಎದ್ಬಿಟ್ಟು ಮೊಬೈಲ್ ನೋಡಿದ್ರೇನೆ ಇರಿಟೇಟ್ ಆಗುತ್ತೆ. ಅದೇ ಥರ ನೀವು ಯಾವುದೇ ಲೈಟಿಂಗ್ಸ್ ಏನಾಗುತ್ತೆ ಆ ಕನ್ನಡಿಗೆ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ಕಾಣಿಸುವಂಥ ರೀತಿಯಲ್ಲಿ ಮಿರರ್ಸ್ಗಳನ್ನ ಇಟ್ಕೋಬೇಡಿ. ಅದರಿಂದ ಏನೋ ಕೆಟ್ಟದ್ದಾಗತ್ತೆ ಒಳ್ಳೇದಾಗತ್ತೆ ಅಂತಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲೊಂದು ಕ್ಲೋಸ್ಡ್ ಏರಿಯಾ ಕೊಟ್ಟಿದ್ವಿ. ಇದ್ರ ಮೇಲೆ ಏನಾದ್ರು ಇಟ್ಕೋಬಹುದು, ಅವ್ರದ್ದು ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೋಬಹುದು, ಮತ್ತೆ ಥಿಂಗ್ಸ್ ಇಟ್ಕೊಂಡು ಇದನ್ನ ರೆಡಿ ಆದ್ಮೇಲೆ ಅವರು ಕ್ಲೋಸ್ ಮಾಡ್ತಾರೆ. ಮತ್ತೆ ಇದನ್ನ ಏನ್ ಮಾಡಿದ್ವಿ, ಕಂಪ್ಲೀಟ್ ವೆಸ್ಟ್ ಸೈಡ್ ಕೊಟ್ಟಿದ್ವಿ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ ವೆಸ್ಟ್ ಸೈಡ್ ಕೊಡಿ ವಾಕಿನ್ ವಾಲ್. ವಾಕಿನ್ ಬಂದಾಗ್ಲೂ ಕೂಡ ನಾವು
ಸ್ನಾನದ ಮನೆಗೆ ಹೋಗುವಾಗ ಕೊಡ್ತೀವಿ. ಬಟ್ ಈ ತರ ಬಂದಾಗ ಆದಷ್ಟು ನಾವೇನ್ ಹೇಳ್ತೀವಿ, ಒಂದು ಕ್ರಾಸ್ ವೆಂಟಿಲೇಷನ್ ದೊಡ್ಡ ಏರಿಯಾ ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ದಕ್ಷಿಣದಲ್ಲಿ ಒಂದು ಕಿಟಕಿ ಕೊಟ್ಕೊಳ್ಳಿ, ಪೂರ್ವಕ್ಕೆ ತಲೆ ಹಾಕೊಳ್ಳಿ, ವೆಸ್ಟ್ ಸೈಡ್ ನೀವು ಈ ತರ ವಾರ್ಡ್ರೋಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸ್ಪೇಸ್ ನೀಟಾಗಿ ಸಿಗುತ್ತೆ. ಮತ್ತೆ ಈ ರೂಮ್ ಒಂದು ಗಾಳಿ ಬೆಳಕು ಬೇಕಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲೊಂದು ವೆಸ್ಟ್ ಅಲ್ಲಿ ಕೊಟ್ಟಿದೀವಿ. ಆ ವೆಸ್ಟರ್ನ್ ಕೂಡ ಜಾಗ ವೇಸ್ಟ್ ಮಾಡಿಲ್ಲ ನೋಡಿ, ಮೇಲ್ಗಡೆ ಕೊಟ್ಟು ಕೆಳಗಡೆ ಒಂದು ಸ್ಟಡಿ ಟೇಬಲ್ ತರ ಕೊಟ್ಟಿದೀವಿ. ಗಾಳಿ ಬೆಳಕು ಬರುತ್ತೆ. ಆಲ್ಮೋಸ್ಟ್ ಎಂಡ್ಗೆ ಹೋಗ್ಬಿಡುತ್ತೆ ಮಂಚ. ಅವ್ರು ಆರಾಮಾಗಿ ಕೂತ್ಕೊಂಡು ಓದ್ಲಿಕ್ಕೆ, ಬರೀಲಿಕ್ಕೆ, ಅವ್ರ ಲ್ಯಾಪ್ಟಾಪ್ ವರ್ಕ್, ಅವ್ರ ಆಫೀಸ್ ವರ್ಕ್ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಸ್ವಲ್ಪ ಗಾಳಿ ಬೆಳಕು ಕೂಡ ಬರುತ್ತೆ. ಅದರಿಂದ ನೈಋತ್ಯ ರೂಮಲ್ಲಿ ಕೂಡ ನಾವು ಎಲ್ಲೂ ಜಾಗ ವೇಸ್ಟ್ ಆಗದಿರುವಂತ ರೀತಿಯಲ್ಲಿ ಈ ಮನೆಯನ್ನ ಮಾಡಿರುವಂತ. ನೆಕ್ಸ್ಟ್ ಇನ್ನ ವಾಶ್ರೂಮ್ಗೆ ನೋಡೋದಾದ್ರೆ ಗುರುಜಿ, ವಾಶ್ರೂಮ್ ಬಂದು ವಾಯುವ್ಯ ಮೂಲೆಯಲ್ಲಿ ಬರ್ಬೇಕು ಸಾಮಾನ್ಯವಾಗಿ. ಎರಡಿರುತ್ತೆ, ಫಸ್ಟ್ ದಕ್ಷಿಣ ಆಗ್ನೇಯ, ಎರಡನೇದು ಬಂದು ವಾಯುವ್ಯ ಮೂಲೆಯಲ್ಲಿ. ನೋಡಿ, ನಾವು ವಾಯುವ್ಯ ಮೂಲೆಯಲ್ಲಿ ಎಲ್ಲೂ ಕೂಡ ಜಾಗ ವೇಸ್ಟ್ ಆಗದಿರುವಂತ ರೀತಿಯಲ್ಲಿ ಸ್ನಾನ ಮಾಡುವಾಗ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಬೇಕು. ಉತ್ತರಕ್ಕೆ ಶವರ್ ಪಾಯಿಂಟ್ ಅನ್ನ ಕೊಟ್ಟಿದ್ದೀವಿ, ಮತ್ತೆ ನೆಲ್ಲಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ದಕ್ಷಿಣಕ್ಕೆ ಬೆನ್ ಮಾಡಿಕೊಂಡು ನಾವು ಶೌಚಾಲಯಗಳನ್ನ ಯೂಸ್ ಮಾಡಬಾರ್ದು. ಅದರಿಂದ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ದಕ್ಷಿಣಾಭಿಮುಖವಾಗಿ ಕೊಟ್ಟಿದ್ದೀವಿ. ಪ್ಲಸ್ ಈ ಗೀಸರ್ ಪಾಯಿಂಟ್ ಯಾವಾಗ್ಲೂ ಆ ರೂಮ್ ಅಂದ್ರೆ ಶೌಚಾಲಯ ಅಥವಾ ಸ್ನಾನಗೃಹ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸೌತ್ ಈಸ್ಟ್ ಅಲ್ಲಿ ಬರಬೇಕು ಅಥವಾ ನಾರ್ತ್ ವೆಸ್ಟ್ ಅಲ್ಲಿ ಬರಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ, ಗೀಸರ್ ಪಾಯಿಂಟ್ ನ ವಾಯುವ್ಯದಲ್ಲಿ ಕೊಟ್ಟಿದೀವಿ, ಸೆಕೆಂಡ್ ಆಪ್ಷನ್ ಅಲ್ಲಿ ಕೊಟ್ಟಿದೀವಿ. ಅಂದ್ರೆ ನಾವು ಒಂದು ಚಿಕ್ಕ ಜಾಗದಲ್ಲಿ ಕೂಡ ನಾವು ವಾಸ್ತುವನ್ನ ಕನ್ಸಿಡರ್ ಮಾಡಿದೀವಿ. ಮತ್ತೆ ಇಲ್ಲಿ ಬಳಸಿರುವಂತ ಕಲರ್ ಕೂಡ ಇದನ್ನು ನಾವು ಮೆಟಲ್ ಝೋನ್ ಅಂತ ಕರಿತೀವಿ. ಅದಕ್ಕೆ ನಿಯರೆಸ್ಟ್ ಗ್ರೇ ಕಲರ್, ಮೆಟಲ್ ಕಲರ್ ಬಂದು ನಮಗೆ ಗ್ರೇ. ಅದರಿಂದ ನಾವೇನ್ ಮಾಡಿದ್ವಿ, ಕ್ರೀಮ್ ಕಾಂಬಿನೇಷನ್ಸ್ ಅಲ್ಲಿ ಗ್ರೇ ಟೆಕ್ಸ್ಚರ್ ಇರುವಂತದ್ದು ಮತ್ತೆ ಗ್ರೇಗೆ ನಿಯರೆಸ್ಟ್ ಬಣ್ಣವನ್ನ ಈ ಮೂಲೆಯಲ್ಲಿ ಬಳಸಿದೀವಿ. ಅದರಿಂದ ಏನಾಗುತ್ತೆ, ಸ್ನಾನಕ್ಕೆ ಬಂದವ್ರಿಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಗಾಳಿ ಬೆಳಕು, ಈಗ ಇದೇ ಜಾಗದಲ್ಲಿ ನನಗೊಂದು ಅಟ್ಯಾಚ್ ಬಾತ್ರೂಮ್ ಬೇಕು, ಇನ್ನೊಂದು ಸಪರೇಟ್ ಟಾಯ್ಲೆಟ್ ಬೇಕು ಅಂದ್ರೆ ಕೊಡಕ್ಕಾಗಲ್ಲ. ನಾವೇನಾದ್ರೆ ಇಂಥ ವಿಷಯಗಳ ಕಾಂಪ್ರಮೈಸ್ ಮಾಡ್ಕೋಬೇಕು. ಸಾಕಪ್ಪ, ನಮ್ಗೊಂದು ರೂಮು, ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಟಾಯ್ಲೆಟ್ ಸಾಕು. ಈ ತರ ಇದ್ದಾಗ ಏನಾಗುತ್ತೆ, ಮನೆ ಕೂಡ ಅಭಿವೃದ್ಧಿ ಆಗುತ್ತೆ. ಇನ್ನ ಗುರುಜಿ, ಮೊದಲನೇ ಫ್ಲೋರ್ಗೆ ಹೋಗೋಣ. ಚಿಕ್ಕ ಮನೆ ಹೇಗೆ ಅನ್ನಿಸ್ತಮ್ಮ? ತುಂಬಾ ಖುಷಿ ಆಯ್ತು. ಇದು ಚಿಕ್ಕ ಮನೆ ಅಂತ ಅನ್ಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಹೇಳ್ತಾ ಇರೋ ವಿಚಾರಗಳನ್ನ ಕೇಳ್ತಾ ಇದ್ರೆ ಬಹುಶಃ ಇಲ್ಲಿ ಬರೋರ್ಗೂ ಕೂಡ ಆ ಪಾಸಿಟಿವ್ನೆಸ್ ಕಂಟಿನ್ಯೂ ಆಗುತ್ತೆ. ಓಕೆ, ನಾವ್ ಅಂದ್ರೆ ಕಾನ್ಶಿಯಸ್ ಆಗಿ ನಾವ್ ಏನ್ ಮಾಡ್ತೀವಿ ಅದು ಬೇಗ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಇದಕ್ಕೆಲ್ಲ ಬಾಡಿಗೆಗೆ ಬಂದ್ಬಿಟ್ಟಿದಾರಮ್ಮ. ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಮನೆಯನ್ನು ಕೂಡ ಅದ್ಭುತವಾಗಿ ಕಟ್ಟಿದ್ದಾರೆ. ಇಂಟೀರಿಯರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಐವರಿ ಕಲರ್ ನೀವು ಹೇಳಿದಾಗ ರಿಫ್ಲೆಕ್ಟ್ ಹೊಡೆಯುತ್ತಲ್ಲ, ಜಾಗ ವೇಸ್ಟ್ ಮಾಡಬಾರ್ದು, ಕಲರ್ ಕೂಡ ನಮ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಏನೇ ಸ್ಟ್ರೆಸ್ ಇದ್ರೂ ಕೂಡ ಮನೆಗೆ ಬಂದ ತಕ್ಷಣ ಅದೊಂದು ಶಾಂತ ಸ್ವಭಾವ ಬಂದ್ಬಿಡುತ್ತೆ. ಶಾಂತ ರೀತಿಯಲ್ಲಿ ಇರೋದಕ್ಕೆ ಈ ಕಲರ್ಗಳು ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು.